ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟು ಈ ಬಾರಿ ಯಾರಿಗೆ ಅನ್ನುವಂತ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಲೆಕ್ಕಾಚಾರಗಳು ಗರಿಗೆದರಿದ್ದಾವೆ. ಎಲೆಕ್ಷನ್ ಇನ್ನೂ ಘೋಷಣೆಯಾಗಿಲ್ಲ, ಅದಕ್ಕೂ ಮೊದಲೇ ಫೈಟ್ ಶುರುವಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಶುರುವಾಗಿದೆ. ಮುಸ್ಲಿಂ ಮುಖಂಡರು ಮತ್ತು ಮಸೀದಿಯ ಪ್ರಮುಖರು ಸಭೆ ಕೂಡ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಮಸೀದಿಯ ಪ್ರಮುಖರು, ಮುಸ್ಲಿಂ ಮುಖಂಡರು ಇವರೆಲ್ಲ ಒಂದೇ ವೇದಿಕೆಯಡಿ ಸಭೆ ಮಾಡಿದ್ದಾರೆ. ಸಭೆಯ ಉದ್ದೇಶ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು. ಸುಮಾರು 85,000ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ. ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು. ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಇಡೀ ಸಮುದಾಯ ಶಾಮನೂರು ಶಿವಶಂಕರಪ್ಪ ಅವರನ್ನು ಬೆಂಬಲಿಸ್ತಾ ಬಂದಿತ್ತು. ಈಗ ಅವರ ಅಗಲಿಕೆಯಿಂದ ತೆರವಾಗಿದೆ ಕ್ಷೇತ್ರ. ಅವರು ಇದ್ದಾಗ ಹೇಳಿದ್ರು ನೆಕ್ಸ್ಟ್ ಎಲೆಕ್ಷನ್ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಸೊ ಆ ಮಾತನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮುಸ್ಲಿಂ ಮುಖಂಡರ ಬೇಡಿಕೆ. ಇನ್ನು ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡಬೇಕು, ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ ಮತ್ತೊಂದು ಕಡೆಯಲ್ಲಿ ಬ್ಯಾಟಿಂಗ್. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬೆಂಬಲಿತ ಮುಸ್ಲಿಂ ನಾಯಕರು ಶಾಮನೂರು ಕುಟುಂಬದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಮರ್ಥ ಅಭ್ಯರ್ಥಿ ಅಂತ ಸಮರ್ಥವನ್ನ ಕೋಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಸಮರ್ಥ ಅನ್ನೋ ಶಬ್ದವನ್ನ ಕೋಟ್ ಮಾಡೋದಕ್ಕೆ ಕಾರಣ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ. ಸೊ ಅವರಿಗೆ ಟಿಕೆಟ್ ಸಿಗಬೇಕು, ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮತ್ತೊಂದು ಕಡೆಯಲ್ಲಿ ಕ್ಯಾಂಪೇನ್ ಶುರುವಾಗಿದೆ. ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಒತ್ತಡ ಹಾಕುವಂತ ಪ್ರಯತ್ನ ಆದರೆ, ಮತ್ತೊಂದೆಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂಥ ಒತ್ತಡ ಮತ್ತೊಂದು ಕಡೆಯಲ್ಲಿ. ಚರ್ಚೆ ಏನಿಲ್ಲ, ನಾವು ಸತತವಾಗಿ ಒಂದೂವರೆ ತಿಂಗಳದಿಂದ ಈ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಜಿಲ್ಲಾದ್ಯಂತ ಎಲ್ಲ ಮಸೂತಿ ಮುತ್ತೋಲಿಗಳಿಗೆ, ಮದ್ರಸಾ ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ನಮ್ಮ ಮುಸ್ಲಿಂ ಮುಖಂಡರಿಗೆ ಎಲ್ಲ 5 ತಾಲೂಕಿಂದ, ನಮ್ಮ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ 5 ತಾಲೂಕು ಹೊರಗಡೆದು ಬರ್ತದೆ. ದಾವಣಗೆರೆ ದಕ್ಷಿಣ, ಉತ್ತರ ಬಿಟ್ಟು ಹರಪನಹಳ್ಳಿ, ಚನ್ನಗಿರಿ, ಹೊನ್ನಳ್ಳಿ, ಹರಿಹರ, ಜಗಳೂರು, ಮೈಕೊಂಡ ಕ್ಷೇತ್ರ, ಇವು ಎಲ್ಲ ಕ್ಷೇತ್ರದಿಂದ ನಾವು ಕರೆದಿದ್ವಿ ಎಲ್ಲರೂ ಹಿರಿಯರಿಗೂ. ನಿನ್ನೆ 1,500ದಿಂದ 2,000 ತನಕ ಜನ ಹಿರಿಯರು ಬಂದಿದ್ದರು. ನಾವು ಅಷ್ಟೇ ಅಪೇಕ್ಷೆ ಪಟ್ಟು ಕರೆದಿದ್ವಿ, ಅಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮದು. ಕರೆದೇ ಒಂದು ನಿರ್ಣಯ ಮಾಡೋಣ. ಯಾಕಂದರೆ ನಾವು ಪಾರ್ಲಿಮೆಂಟಿಗೆ 3 ಲಕ್ಷ ಚಿಲ್ಲರ ಓಟಿದ್ದೀವಿ. ಈಗ ನಾವು ಮೊದಲನೇ ಬಾರಿಗೆ ಹಿರಿಯರಾದಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ನಿಧನ ಆದ್ದರಿಂದ ನಾವು ಇವತ್ತು ಟಿಕೆಟ್ ಕೇಳ್ತಾ ಇದ್ದೀವಿ. ಅವ್ರು ಇರೋ ತನಕ ಯಾವತ್ತೂ ನಾವು ಟಿಕೆಟ್ ಕೇಳಿಲ್ಲ. ಆದರೂ ಕೂಡ 2013ರಲ್ಲಿ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ಆದರೂ ಕೂಡ ಅವರು ಆ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಜಬ್ಬಾರ್ ಸಾಹೇಬ್ರು ಆವಾಗ ಅವ್ರ ಮಗಳು ತೀರ್ಕೊಂಡಿದ್ಲು. ಆವಾಗ ಅವರು ಬೇಡ ಅಂತ ಹೇಳಿ ಬಿಟ್ಟಿದ್ದರು. ಈಗ ಸಮಯ ಬಂದಿದೆ. ಅವರು ಮುಂಚೂಣಿಯಲ್ಲಿ ನಮ್ಮ MLC ಅಬ್ದುಲ್ ಜಬ್ಬಾರ್ ಸಾಹೇಬ್ರವರು ಕೇಳ್ತಿದ್ದಾರೆ. ಜೊತೆಯಲ್ಲಿ ನಮ್ಮ ಮಾಜಿ ಅಂಜುಮನ್ ಅಧ್ಯಕ್ಷರು ಸಾದಿಕ್ ಪಲ್ವಾನ್ರವರು ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ. ಮಹಂತೇಶ್, ಕಳೆದ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇದೊಂದು ಧ್ವನಿ ಕೇಳಿ ಬಂದಿತ್ತು, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ. ಸೊ ಈ ಬಾರಿ ಏನು ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು? ಯಾಕಂತಂದ್ರೆ ಕಾರಣಗಳಿಲ್ಲ ಟಿಕೆಟ್ ಅನ್ನ ನಿರಾಕರಿಸೋದಕ್ಕೆ. ಎಸ್ ರಕ್ಷತ್, ಏನೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ಪಾಳಯದಲ್ಲಿ ರಾಜಕೀಯ ಗರಿಗೆದರಿದೆ ಅಂತ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕಂತ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ, ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ದಾವಣಗೆರೆ ಜಿಲ್ಲಾ ಮುತುವಲ್ಲಿಗಳು, ಅಂದ್ರೆ ಮಸೀದಿಯ ಮುಖ್ಯಸ್ಥರೇನಿರ್ತಾರೆ ಆ ಮುತುವಲ್ಲಿಗಳು ಮತ್ತು ಧಾರ್ಮಿಕ ಗುರುಗಳ ಎಲ್ಲರ ಸಭೆಯನ್ನ ಮಾಡಲಾಯಿತು. ಅಂದ್ರೆ ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ 7 ವಿಧಾನಸಭಾ ಕ್ಷೇತ್ರಗಳ ಮುತುವಲ್ಲಿಗಳನ್ನ ಕರೆಸಿ ಒಂದು ಸಭೆ ಮಾಡಿ ಎಲ್ಲ ಮುತುವಲ್ಲಿಗಳು ಸಹ ಒಂದು ಒಗ್ಗಟ್ಟಿನ ನಿರ್ಣಯ ತೆಗೆದುಕೊಂಡಿರುವಂತದ್ದು. ತಮ್ಮ ಕ್ಷೇತ್ರದ ಶಾಸಕರಿಗೆ ಎಲ್ಲರೂ ಸಹ ಒತ್ತಾಯ ಮಾಡಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಮತಗಳಿವೆ, ನಮ್ಮ ಮತಗಳು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕಿಂತ ಹೆಚ್ಚಿರುವಂತದ್ದು ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹೀಗಾಗಿ ಅಲ್ಲಿರುವಂತಹ
ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ ಎಲ್ಲಾ Okay. ಶಾಸಕರನ್ನು ಸಹ ಒತ್ತಾಯ ಮಾಡ್ಬೇಕಂತ ಆಗ್ರಹ ಮಾಡಿರುವಂತದ್ದು. ಮತ್ತೊಂದೆಡೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಿಂದ ಅಂದ್ರೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಪರ ಕೆಲ ಮುಸ್ಲಿಂ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವರಿಗೆ ಟಿಕೆಟ್ ನೀಡಬೇಕು. ಮತ್ತೆ ಏನು ಈ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರು ಮೃತಪಡ್ತಾರೋ ಆ ಮನೆಯವರಿಗೆ ಟಿಕೆಟ್ ನೀಡಬೇಕಂತ, ಆ ಸಂಪ್ರದಾಯದಂತೆ ಟಿಕೆಟ್ ನೀಡಬೇಕಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಆದ್ರೆ ಮತ್ತೊಂದೆಡೆ ಈ ಏನು ಮುಸ್ಲಿಂ ನಾಯಕರು ಆ ಒತ್ತಾಯವನ್ನ ಅಲ್ಲಿಗೆಳಿತಾ ಇದ್ದಾರೆ. ಈ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ, ಯಾಕಂದ್ರೆ ಈಗಾಗಲೇ ಅವರ ಮನೆಯಲ್ಲಿ ಓರ್ವ ಸಚಿವ ಮತ್ತು ಸಂಸದರಿರೋದ್ರಿಂದ ಈ ಸಿಂಪತಿ ಕಾರ್ಡ್ ಅಲ್ಲಿ ಪ್ಲೇ ಆಗಲ್ಲ ಅಂತ ಆಗ್ರಹ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.